ಬರ್ರಿ ಬರ್ರಿ ಆ ಕಡೆ ಹೋಗಿ ಬರ್ರಿ ಎಷ್ಟೋತನ ಮಾಡ್ತೀರಿ ಹಿಂಗ ಆಡ್ಕೋತ ಕೂಲಿ ತಗೊಂಡ್ ಹೋಗ್ತೀರಿ ಮತ್ತೆ ಏನ್ ಕೆಲಸ ಮಾಡೋದಿಲ್ಲ ಬಗ್ಸಿ ಮಾಡೋದಿಲ್ಲ ಹಂಗ ಲೇಟ್ ಆಗಿ ಬಂದ್ರೆ ಎದಕ್ ಬರ್ತದ ಹೇಳಿ ನಾನು ನಿನ್ನೆ ನಂತರ ಹೇಳಿನಿ ಜಲ್ದಿ ಬರ್ಬೇಕು ಅಂತ ಹೇಳಿ ನೀ ಮತ್ತೆ ಇಷ್ಟು ಲೇಟ್ ಮಾಡ್ತಿರಲ್ಲ ಮತ್ತೆ ಊಟಕ್ಕೆ ತಂದು ಮತ್ತೆ ಅದಿಷ್ಟು ಟೈಮ್ ಕಳಿತೀರಿ ಹಂಗ್ಯಾಕ್ ಒದರಾಡ್ತಿ ಒಂದಿಟ್ಟು ಬರೋದ್ರಾಗೆ ಹೆಚ್ಚು ಕಮ್ಮಿ ಆಗುದಪ್ಪ ಎಲ್ಲ ಗಂಡ ಮೊಮ್ಮಕ್ಕಳು ಮಕ್ಕಳು ಎಲ್ಲ ಇರ್ತಾವ ಅವ್ರನ್ನ ಕಳಿಸಿ ಮಾಡಿ ಬರೋದ್ರಾಗೆ ಟೈಮ್ ಹಿಡಿತೈತಿ ಹೆಣ್ಮಕ್ಳು ಒಂದಿರ್ತೈತೆ ಕೆಲಸ ಎರಡು ಇರ್ತೈತಿ ಎಲ್ಲಾ ಮನ್ಯಾಗಿನ ಸೌರ್ಸ್ ಎಲ್ಲ ಬರೋದ್ರಾಗೆ ಆಕೈತಪ್ಪ ನೀವೇನು ಗಂಡ್ಮಕ್ಳು ಬಡ ಎದ್ದು ಬಂದ್ಬಿಡ್ತೀರಿ ಮುಂಜಾನೆ ಹೆಣ್ಮಕ್ಳು ಒಂದಿರ್ತೈತಿ ಎರಡು ಇರ್ತೈತಿ ತೆಗಿಯವ ಬರೀ ಇದೇ ಆಯ್ತು ನಿಮ್ದು ದಿನ ನೋಡ್ತೀನಿ ದಿನ ಅದು ಐತಿ ಇದು ಐತಿ ಅಂತಂದು ಹಂಗ ತಡ ಮಾಡಿ ಬರ್ತೀವಿ ಹಿಂಗ ಆಡ್ಕೋತ ಮಾಡುದ್ರಾಗೆ ಮತ್ತೆ ಊಟ ಟೈಮ್ ಐತಿ ಊಟ ಮಾಡ್ತೀವಿ ಅಂತೀರಿ ಅದ್ರಾಗ 1 ತಾಸು 2 ತಾಸು ಟೈಮ್ ಮುಗಿಸ್ತೀರಿ ಮತ್ತೆ ಹಿಂಗ 1-2-3 ತಾಸು ಮಾಡುದ್ರಾಗೆ ಆಯ್ತು ಕೂಲಿ ತಗೊಂಡ್ ಹೋಗ್ಬಿಡ್ತೀವಿ ಮಾಡ್ದಂಗಲ್ಲ ಬಿಟ್ಟಂಗಲ್ಲ ಕೂಲಿಯರ ಕರೆಕ್ಟ್ ಕೇಳ್ತೀರಿ ಅಲ್ಲಿ ಗೌಡ್ರು ನನಗ್ ಬೈತಾರ ಅಲ್ಲಿ ಹಂಗ್ಯಾಕ್ ಮಾಡ್ತೀಯಪ್ಪ ನಾನು ಹಂಗ್ಯಾಕ್ ಮಾಡ್ತಿ ಒಂದೇ ಊರಾಗಿನವ್ರ ಕೌ ಮಾಡ್ಬೇಡ ನಮಗೂ ಕೆಲಸ ಇರ್ತಾವ ಒಂದಿಟ್ ಮಾಡ್ತೇವೆ ಈಗ ಹೋಗ್ತೇವೆ ಹೆಣ್ಮಕ್ಳು ಬರೀ ಇದಾಯ್ತು ನೋಡು ಅದಕ್ಕೆ ಹೆಣ್ಣಾಳ ತರಬಾರ್ದು ಸುಮ್ಮ ಯಾವ್ದಾರ ಗಂಡಾಳ ತಗೊಂಡ್ಬರ್ಬೇಕು ನೋಡು ಬಡ ಎದ್ದು ಬಂದ್ಬಿಡ್ತಾವ ಹೆಣ್ಮಕ್ಳು ಬರುದಾದ್ರೆ ಇದಾಗ ಗೋಳಿ ಉಕ್ಕುದು ಬಟ್ ಕರೆಕ್ಟ್ ಟೈಮ್ ಹೇಳಿದ್ ಬಿಡುದಿಲ್ಲ ತಡ ಮಾಡಿ ಅದಕ್ಕೆ ಇದಕ್ಕೆ ಕೇಳಿ ಬರುದು ಮತ್ ಕೂಲಿ ಇಸ್ಕೊಂಡು ಹೋಗುದು ಏನ್ ಕೆಲಸ ಆಗುದಿಲ್ಲ ಬಿಡುದಿಲ್ಲ ಒಂದ್ ದಿನದಾಗ ಆಗೋ ಕೆಲಸ 4-5 ದಿನ ಒತ್ತಾರ ಅದನ್ನ ಗಂಗಣ್ಣ ಯಾಕಪ್ಪ ಒದರಾಡಕತ್ತಿಯಲ್ಲ ಹೆಣ್ಮಕ್ಳ ಮೇಲೆ ಯಾಕ ಸಿಟಿಯರಿಯಲ್ಲಿ ಯಾಕ ಗೌಡ್ರು ಬರ್ರಿ ನಮಸ್ಕಾರ ರೀ ಗೌಡ್ರು ಕುಂದ್ರ ಬರ್ರಿ ನಿಮ್ಗತ್ತ ಕುರ್ಚಿ ಹಾಕಿನಿ ಕುಂದ್ರ ಬರ್ರಿ ಏನಿಲ್ರಿ ಹೆಣ್ಮಕ್ಳದ್ರಿ ಇದ್ದಿದ್ದ ದಿನ ಜಲ್ದಿ ಬರುದ ಇಲ್ರಿ ಬಾ ಅಂದಿದ್ ಟೈಮಿಗೆ ಬರುದಿಲ್ಲ ಹಿಂಗ ಆಡ್ಕೋತ್ ಮಾಡ್ದಂಗ ಮಾಡಿ ಕೂಲಿ ಇಸ್ಕೊಂಡು ಹೋಗ್ಬಿಡ್ತಾರ್ರಿ ಕೆಲಸ ಆಗಲ್ಲ ಬಿಡಲ್ಲ ನೀವು ನನಗೆ ಕೇಳ್ತೀರಿ ಬಿಡಪ್ಪ ಮತ್ತೆ ಏನ್ ಮಾಡುದು ಹೆಣ್ಮಕ್ಳು ಕೆಲಸ ಇರ್ತಾವ ಮನ್ಯಾಗ ಆಯ್ತು ಇನ್ನೊಂದ್ಸತಿ ತಡ ಮಾಡ್ಬೇಡ್ರಿ ಅಂತ ಹೇಳು ಆದಷ್ಟು ಗಂಡ್ಮಕ್ಳು ಹೇಳು ನಡಿತೈತಿ ಆ ಕಡೆ ಜೋಳ ಹಾಕಿತ್ತಲ್ಲ ಆ ಕಡೆ ಕಿತ್ಯಾರನ ಬಾಳ ಆಗಿತ್ತಲ್ಲಿ ನಡ್ಬರ್ಕ್ ಯಾಕನ ಕಿತ್ಯಾರ್ರಿ ಇನ್ನೊಂದ್ ಸ್ವಲ್ಪ ಐತ್ರಿ ಒಂದ್ ದಿನದಾಗ ಆಗೋ ಕೆಲಸ ಇರೋದು 4-5 ದಿನ ಒತ್ತಾಕತ್ತಾರ್ರಿ ಅದನ್ನ ಹೇಳಪ್ಪ ಬಡ ಮಾಡತ್ ಹೇಳು ಹ್ಞೂ ರೀ ಗೌಡ್ರು ಹೇಳ್ತೀನಿ ಬುತ್ತಿ ಹೋಗಿ ಏನ್ ತರ್ಬೇಕೇನ್ರಿ ಮನಿಗೆ ನೀವು ಯಾವಾಗ ಹೇಳ್ತೀರಿ ಮತ್ತೆ ಅಡಿಗೆ ಯಾವಾಗ ಮಧ್ಯಾಹ್ನ ಬಾ ಅಂತ ತಗೊಂಡ್ ಹೋಗಂದಾರೆ ಏನ ಮತ್ತೆ ನಾನೇ ತರ್ತಿದ್ದೆ ದಿನ ಅದಕ್ಕೆ ಕೇಳಿದ್ರಿ ಇಲ್ಲ ನಿಮ್ ಗೌಡ್ ತೇರ್ ಬರ್ತೀನಿ ಅಂದಾರ ನಿಮ್ಮವ್ರ ಅವ್ರಿಗೆ ತಗೊಂಡು ಬರ್ತೀನಿ ಅಂದಾರ ನೀ ಏನ್ ತಲೆ ಕೆಡ್ಸ್ಕೊಬೇಡ ಇವತ್ತೇನು ಹೋಗುದು ಬೇಡ ಆಯ್ತು ಹೇಳ್ರಿ ಹಂಗಾರ ನಾ ಆ ಕಡೆ ಹೋಗಿ ಅಲ್ಲಿ ಆಳ್ಗೊಳ್ತಾರಿ ಅಲ್ಲಿ ನೋಡ್ತೀನಿ ನಾನು ಹಂಗ ಮಾಡ್ತೀನಿ ಈ ಕಡೆ ನಿಂತೇವೆ ಅಂದ್ರೆ ಏನು ಮಾಡೋದೇ ಇಲ್ರಿ ಅವ್ರು ಅದಕ್ಕೆ ಆಯ್ತಾಯ್ತು ಹೋಗಿ ಅಲ್ಲಿ ಗಿಡದ ನೆಲ ಕುಂದಿರೋದಿತ್ತು ಇಲ್ಲಿ ಬಿಸಿಲು ಐತ್ರಿ ಗೌಡ್ರೆ ಅಲ್ಲಿ ಕುಂದಿರ್ತೀನಪ್ಪ ಮುಂಜಾನೆ ತಂಡಿಗೆ ಬಿಸಿಲು ಕೂತ್ ಆಮೇಲೆ ಅಲ್ಲಿ ಹೋಗ್ತೀನ ಗಂಗಣ್ಣ ಹಾ ರೀ ಸರ್ ಗೌಡ್ರಿ ಹೇಳ್ರಿ ಇಲ್ಲಪ್ಪ ಆ ಕಡೆ ನೀರ್ ಹರಿಲತ್ತಂದು ಕಾಲ್ವೆ ಮಾಡಿತ್ತು ಅದು ಒಂದಿಟ್ಟು ಹೊಡೆದೈತಿ ನೋಡಿ ಒಂದಿಟ್ಟು ಮಣ್ಣು ಹಾಕದಕ್ಕ ಮತ್ ನೀರ್ ಆ ಕಡೆ ಅಡ್ಡತ್ತಿದ್ವಿ ಆ ಕಡೆ ಹೋಗ್ತಾವು ಮತ್ತ ಅವ್ರು ಬಾಜುಕಿನ ಹೊಲ್ದಾಗಿನವ್ರು ಏನ್ರಿ ಅನ್ಬಾರ್ದು ಹ್ಞೂ ರೀ ಹಾಕ್ತೇನ್ರಿ ಆ ಕಡೆ ಹಾಕ ಕಡೆ ನಾನು ನಿನ್ನೆ ನೋಡಿದೆ ಆ ಕಡೆ ಒಟ್ಟು ಇದಾಗತ್ತಿತ್ತು ಚಲೋ ಬೆಳೆದೈತಿ ಈ ಸತಿ ಬೆಳೆ ನೋಡೋಣ ಫಸಲ್ ಹೆಂಗ್ ಬರ್ತೈತಿ ಈ ಸತಿ ಆದ್ರೂ ಚಲೋ ಬೆಳೆದೈತಿ ಆ ಕಡೆ ಜೋಳ ಕಡ್ಲಿ ಇಟ್ಟು ಹಾಕಿದೇವಿ ಚಲೋ ಬಂದೈತಿ ನೋಡ್ಬೇಕು ಏನಾಕೈತಿ ಬಂದೇನ ಬಾ ಏನ್ ಮಧ್ಯಾಹ್ನ ನೀನ ಬರ್ತಿ ಅಂತ ಹೇಳಿದ ಗಂಗನ್ ಕೇಳದ ಹೋಗಿ ತರ್ಬೇಕೇನ್ರಿ ಏನಂತಂದು ಇಲ್ಲಪ್ಪ ಬರ್ತಾರ ನಿಮ್ಗೆ ಹೋಗ್ತೀರ ತಂದೆ ಚಲೋ ಆಯ್ತು ಬಾ ನೀವು ಬರ್ತೀರಾ ಬಿಡ್ತೀರಾ ಅನ್ನೋದು ಗೊತ್ತಾಗೋದಿಲ್ಲ ಮಧ್ಯಾಹ್ನ ಮತ್ತೆ ಎಲ್ಲಿ ಉಪವಾಸ ಇರ್ತೀರಿ ಮೊನ್ನೆ ಒಂದ್ ದಿನ ಹಂಗ ಬರ್ತೀನಿ ಅಂತಂದ್ ಬರ್ಲೇ ಇಲ್ಲ ಅದಕ್ಕೆ ಎಲ್ಲಿದ್ದು ಸುಮ್ಮನೆ ಉಪವಾಸ ಇರೋದಕ್ಕಿತ್ತು ತಂದು ಮತ್ ನಾನೇ ತಂದೆ ಹಂಗು ಮನೆಗಿಂದ ಕೆಲಸ ಎಲ್ಲ ಮುಗಿದಿತ್ತು ಇವಾಗ ಸೂಟಿ ಇತ್ತು ಗೌರಿದು ಭವ್ಯಾಂದು ಒಂದಿಟ್ಟು ಇಟ್ಟಿದ್ ಮ್ಯಾಲಿದ್ ಮಾಡ್ಕೋ ಅಂತ ಹೇಳಿನಿ ಹ್ಞೂ ಅಂದಾರ್ರಿ ಏನ್ ಮಾಡ್ತಾರನ ಮಾಡಿದ್ರೆ ಗೌರಿ ಎಟ್ ಮಾಡ್ತಾ ಭವ್ಯ ಏನ್ ಮಾಡುದಿಲ್ಲ ಮೈಗಳು ಐತದು ಆಕಿನ ಒಂದಿಟ್ ಮಾಡ್ತಾವೆ ಬ್ಯಾಸರ ಮಾಡ್ಕೊತಾ ಮಾಡ್ತೈತಿ ಹುಡುಗಿ ಬ್ಯಾಸರ ಮಾಡ್ಕೊತೈತಿ ಅಂದಂಗ ನಿನ್ ಮಗ ಶಶಿ ಯಾವಾಗ ಬಿಡ್ತಾನ ಊರಿಗೆ ಕಾಲೇಜ್ ಹೋದ ಆ ಕಡೆ ಹೋಗಿ ಬಿಟ್ಟಾನ ಮತ್ ಊರಿಗೆ ಬರುದಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ಮತ್ತೆ ನಿಮ್ಗೆ ಯಾಕೆ ಗೊತ್ತು ಮುಂದೆ ಹಚ್ತಾನ ಏನ್ ಮಾಡ್ತಾನ ಏನು ಒಂದು ಗೊತ್ತಾಗಲ್ಲಾಗೈತಿ ಇಲ್ರಿ ಫೋನ್ ಹಚ್ಚಿದ್ದ ಬರ್ತೀನಿ ಅಂತ ಅಂದಾನ ಆದ್ರೆ ಯಾವಾಗ ಬರ್ತೀನಿ ಅಂತ ಹೇಳಿಲ್ಲ ಒಟ್ಟ ಈ ವಾರದಾಗ ಮುಂದಿನ ವಾರದಾಗ ಬರ್ತೀನಿ ಅಂತ ಹೇಳ ಹೌದನ ಆಯ್ತಾ ಬಾಳ ದಿನ ಆಯ್ತಾ ಅಲ್ಲಿ ಅಲ್ಲಿ ಹೋಗಿ ನಳ ಕುಂದ್ರು ಅಲ್ಲೇ ಬತ್ತಿಡು ನಾ ಬರ್ತೀನಿ ಒಂದೀಟ ಕಡೆ ಆ ಮನುಷ್ಯ ಕಡೆ ನೋಡ್ತೀನಿ ಬರ್ತೀನಿ ನಡಿ ಬಸಪ್ಪ ಬರಕತ್ತಾನಲ್ಲ ಈ ಕಡೆ ಯಾಕೆ ನಾ ಕೇಳ್ತೀನಿ ನಡಿ ಇವ್ರನ್ನ ಬಸಪ್ಪನ್ನಾರ್ರಿ ಯಾಕನ ಈ ಕಡೆ ಬರಾಕತ್ತಾರ ಅವ್ರದ್ದು ಹೊಲ ಈ ಕಡೆ ಐತಲ್ರಿ ಅಲ್ಲೇ ಬಾಜುಕ ಆ ಕಡೆ ಡೋನಿ ಹೊಲದ ಕಡೆ ಐತಲ್ಲ ಡೋನಿ ಕಡೆ ಇವ್ರದೇ ಬರ್ತೈತೆ ಆ ಕಡೆ ಹೊಲ ಎದಕ್ಕನ ಈ ಕಡೆ ಬರಾಕತ್ತಾನ ಯಾಕನ ನಮಸ್ಕಾರ ರೀ ಗೌಡ್ರಿಗೆ ಗೌಡ್ತೇರಿ ನಮಸ್ಕಾರ ರೀ ಆರಾಮದಿ ನೋಡಪ್ಪ ಬಸಪ್ಪ ನೀ ಆರಾಮದಿಯಾ ಮನೆಗೆಲ್ಲರೂ ಆರಾಮದಾರ ಮಗ ಮಗಳು ಏನ್ ಮಾಡ್ತಾರ ಆರಾಮದಿ ನೋಡಪ್ಪ ಮಗ ಮಗಳು ಬೇರೆ ಊರಾಗಿ ಅದಾರಿ ಅಲ್ಲೇ ಹಾಸ್ಟೆಲ್ ಕೇದಾರ ಅಲ್ಲೇ ಕಲಿತಾರ್ರಿ ಈ ಸೂಟಿ ಐತತಿ ಅದಕ್ಕ ಸೂಟಿ ಕೊಟ್ಟಾರೆ ನೀನ ಈಗ ಸ್ವಲ್ಪ ಆರಾಮ ಇರ್ಲಿಲ್ರಿ ಮಗಳಿಗೆ ಬಂದಾಳ್ರಿ ನಿನ್ನೆ ಹೌದೇನಪ್ಪಾ ಅಲ್ಲ ಬೇರೆ ಊರಾಗ ಅಂದ್ರೆ ಖರ್ಚು ಜಾಸ್ತಿ ಆಗುದಿಲ್ಲ ಇರುದೊಂದು ಎಲ್ಲಾ ತೆಗೆದು ಹೆಂಗ್ ಕಲಿಸ್ತಿಪ್ಪ ಸಾಲಿ ಇಲ್ರಿ ಗೌಡ್ರ ಅವ್ರ ಶಾಲಿ ಪುಸ್ತಕ ನಾ ಕಡಿಮೆ ಮಾಡುದಿಲ್ರಿ ಯಾಕಂದ್ರ ಅವ್ರು ಇಬ್ರು ಶಾಲೆ ಬಾಳದಾರಿ ನನ್ ಮಕ್ಳು ಹಂಗಾಗಿ ಖರ್ಚನ್ನಕೇನ್ರಿ ಬಾಳ ಇಲ್ಲ ಚಲೋ ಓದಿ ಪರ್ಸೆಂಟೇಜ್ ತಗೊಂಡಾರ್ರಿ ಅದ ಸ್ಕಾಲರ್ಶಿಪ್ ಬರ್ತೈತ್ರಿ ಅದ್ರಾಗೆ ಅವ್ರು ಓದಕತ್ತಾರಿ ನಾ ಬಾಳ ಆದ್ರೆ ಮ್ಯಾಲಿಂದ ಅಷ್ಟು ಖರ್ಚು ಕೊಟ್ಟಿರ್ತೀನ್ರಿ ಶಾನೆ ಇದ್ದಲ್ಲಿ ತಮ್ಮ ಖರ್ಚು ನೋಡ್ಕೊಂಡು ತಮ್ಮ ಸ್ಕಾಲರ್ಶಿಪ್ ದಾಗಿ ತಾವ್ ಓದಾಕತ್ತಾರಿ ಓಹೋ ಹೌದೇನಪ್ಪಾ ಚಲೋ ಆಯ್ತು ಬಿಡಪ್ಪ ಒಬ್ಬೊಬ್ಬರ ಬಲ್ಲಿ ರೊಕ್ಕ ಇರ್ತೈತಿ ಒಬ್ರು ಶಾನೆ ಇರೋದಿಲ್ಲ ಶಾನೆ ಇರ್ತಾವ ಒಬ್ಬೊಬ್ರ ಕಡೆ ಕಲ್ಸಕ್ ರೊಕ್ಕ ಇರೋದಿಲ್ಲ ಏನ ಅಂತಾರಲ್ಲ ಅದು ಕಡ್ಲಿದ್ದಲ್ ಹಲ್ಲಿರಲ್ಲ ಹಲ್ಲಿದ್ದಲ್ ಕಡ್ಲಿರಲ್ಲ ಅನ್ನಂಗ ಆಗ್ತೈತಿ ನೋಡ್ ಇರ್ಲಿ ಕಲಿ ಶಾಲಿ ಪುರ್ತಕೇನ್ ಕಡಿಮೆ ಮಾಡ್ಬೇಡ ವಿದ್ಯೆ ಕೊಟ್ರೆ ಏನು ಎಲ್ಲಿ ಹಾಳಾಗುದಿಲ್ಲ ಏನ್ ಬೇಕಾದ್ರೆ ಕಸ್ಕೋಬಹುದು ವಿದ್ಯೆ ಯಾರು ಕಸ್ಕೊಳಕೈತೇನ ಹೋದ್ ಸೌಕರ್ಯ ಅದಕ್ಕ ಕಲ್ಸತಿ ನೋಡ್ರಿ ನಾವು ಪುಸ್ತಕೇನ್ ಕಡಿಮೆ ಮಾಡಿಲ್ಲ ಒಟ್ಟು
ಬಾಲ್ಪ ಯಾಕ ಈ ಕಡೆ ಬಂದಿಯಲ್ಲ ಏನ್ ಕೆಲಸ ಬೇಕಾಗಿತ್ತಾನ ಏನಿಲ್ರಿ ಗೌಡ್ರ ನಾನು ಈ ಕಡೆ ಇವ್ರ ಹೊಲಕ್ ಬಂದಿದ್ದೆ ನಿಮ್ಮ ಹೊಲದ ಬಾಜು ಐತಲ್ರಿ ಇಲ್ಲಿ ಆ ಕಡೆ ಅವ್ರ ಕಡೆ ಒಂದ್ ಕೆಲಸ ಇತ್ತು ಗೊಬ್ಬರ ಗಿಬ್ಬರ ಯಾವ್ದು ಹಾಕಿರಿ ಏನೋ ಕೇಳಾಕ್ ಬಂದಿದ್ದೆ ರೀ ಅದಕ್ಕ ನಾನು ನೋಡಿದೆ ನಿಮ್ನ ಅದಕ್ಕೆ ಮಾತಾಡ್ಸ್ಬೇಕಂತ ಬಂದೆ ರೀ ಹೌದನಪ್ಪ ಎಷ್ಟ್ ಎಕರೆ ಐತಿ 5 ಎಕರೆ ಏನ ಇದ್ದಂಗ ಐತಲ್ಲ ಕೇಳಿ ನಾನು 5 ಎಕರೆ ರೀ ಗೌಡ್ರ ನಮ್ದೇನ್ ಬಾಳ್ರಿ ಎಲ್ಲ ಹಿರಿಯರ್ ಹಚ್ತೀವಿ ಅದ್ರ ಮೇಲೆ ಒಂದ್ 3 ಎಕರೆ ಐತ್ರಿ 2 ಎಕರೆ ಒಂದ್ ಹಂಗ್ ಹಿಂಗ್ ಮಾಡಿ ತಗೊಂಡಿನ್ರಿ ಇನ್ ಮಗ ಏನಾರ ದುಡ್ಯಾಕತ್ನ ಅಂದ್ರ ನೋಡ್ಬೇಕ್ರಿ ನಸೀಬ್ ತೆಗಿತೈತಪ್ಪ ಮಕ್ಳು ಶಾನೆ ಅದಾವ ಅಂತ ಹೇಳ್ತಿ ತೆಗಿತೈತಿ ಹ್ಞೂ ಬಿಡಪ್ಪ ಬಸಪ್ಪ ಎಲ್ಲಾ ತೆಗಿತೈತಿ ನಸೀಬ ಮಕ್ಳು ಶಾನೆ ಅದಾವ ಅಂತ ಹೇಳ್ತಿ ಮೊದಲ್ ಮೇನ್ ಅದೇ ಬೇಕಾಗೈತಿ ರೊಕ್ಕ ಕೊಡಕ್ ತಯಾರಿರ್ತಾರ ಶಾನೆನೇ ಇಲ್ಲ ಅಂದ್ರೆ ಏನ್ ಮಾಡೋದಿರ್ತೈತಿ ಹೋರಿ ಕೊಡ್ತೀರ ಅದ್ರ ಕುರ್ತಕ್ಕೆ ಏನಿಲ್ರಿ ಶಾನೆ ಅದಾರಿ 2 ಹುಡುಗರು ಅಪ್ಪ ಅಪ್ಪ ಅಲ್ಲಿ ಕುಂದಿರ ಅಂತ ಹೇಳಿ ಎಷ್ಟೊತ್ತನ ಕುಂದಿರ್ಬೇಕು ನಾನು ಹೋಗುನ್ ಬಾ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ಇದು ಜಂಜಾಟದ ಬದುಕು ಒಳಗ ನಾನು ಬಸಪ್ಪನ ಮಗಳಾಗಿರ್ತೀನಿ ಇದ್ರೊಳಗು ನನ್ನ ಹೆಸರು ಶಿಲ್ಪಾನೇ ಆಗಿರ್ತೈತಿ ಒಬ್ರು ಕಮೆಂಟ್ ಮಾಡಿದ್ರು ಅವರು ಆಕ್ಚುಲಿ ನಿನ್ನೆನೆ ಕಮೆಂಟ್ ಮಾಡಿದ್ರು ನನಗ ವಿಷ್ ಹೇಳಕ್ಕಾಗಿಲ್ಲ ಒಂದೇ ಒಂದಿತ್ತು ಅದಕ್ಕೆ ನಾನು ಇದು ವಿಡಿಯೋ ಒಳಗೆ ತಗೊಳಕತ್ತೀನಿ ಅನಸೂಯ ಬಲುಂಕಿ ಅವರು ಕಮೆಂಟ್ ಮಾಡಿದ್ರು ಇವತ್ತ ನನ್ನ ಮಗಳ ಬರ್ತ್ಡೇ ಇದೆ ವಿಶ್ ಮಾಡಿ ಅವಳ ಹೆಸರು ರಚನಾ ಅಂತ ಕಮೆಂಟ್ ಮಾಡಿದ್ರು ಅವ್ರ ಪಾಪ ನಿನ್ನೆನೆ ಮಾಡಿದ್ರು ನನಗೆ ಆಗಿಲ್ಲ ಹೇಳೋದಕ್ಕೆ ಅದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ರಚನಾ ಪುಟ್ಟ ನಿಮ್ಗೆ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿನಗೂ ನಿಮ್ಮ ಕುಟುಂಬದವ್ರಿಗೂ ಎಲ್ಲಾನು ಒಳ್ಳೇದ್ ಮಾಡ್ಲಿ ದೇವರು ನಿಮ್ಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ 100 ಕಾಲ ಸುಖವಾಗಿ ನಗ್ನಗ್ತಾ ಬಾಳು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಅಲ್ಲೇ ಕುಂದಿರ್ಬೇಕಿಲ್ವಾ ಬಿಸಿಲಾಗ ಯಾಕೆ ಬಂದಿ ಮೊದ್ಲೇ ಆರಾಮಿಲ್ಲ ಈ ಬಿಸಿಲಾಗ ಅಲ್ಲಿ ನಡ್ಕೊತ ಬಂದಿಲ್ಲ ಅವ್ರೆಲ್ಲ ಕುಂದ್ರತ್ ಕೇಳಿದ್ಯಾ ಎಳ್ನೀರ್ ಕೊಟ್ಟಿದ್ರು ಎಳ್ನೀರ್ ಕುಡಿದು ಕುಂದ್ರು ಅಂತ ಹೇಳಿ ಬ್ಯಾಡ್ ಅಂದ್ರು ಬಂದಿ ನಂಗೂ ಬ್ಯಾಸರ ಆಯ್ತಪ್ಪ ಕೂತ್ ಅದಕ್ಕ ಬಂದೆ ನಿಮ್ ಮಗಳು ಏನಪ್ಪ ಬಸಪ್ಪ ಏನ್ ಕಲಿತಾಳ ಹೆಸರೇನು ಹೋರಿ ಕೊಡ್ತೀರ ನನ್ ಮಗಳ್ರಿ ಅಲ್ಲೇ ಬೆಂಗಳೂರದಾಗಿತ್ತ ಕಲಿತಾಳ್ರಿ ಡಿಗ್ರಿ ಇಲ್ಲಿ PUC UC ಎಲ್ಲ ಧಾರವಾಡದಾಗ ಮುಗ್ಸ್ಯಾಡ್ರಿ ಈಗ ಒಂದಿಷ್ಟು ಏನೋ ಸ್ಕಾಲರ್ಶಿಪ್ ಮೇಲೆ ಅಲ್ಲೇ ಸಿಕ್ತತ್ರಿ ಗವರ್ಮೆಂಟ್ ಸೀಟ್ ಆಗೈತ್ರಿ ಹಂಗಾಗಿ ಅಲ್ಲೇ ಸಿಕ್ಕೈತ್ರಿ ಈಗ ಬೆಂಗಳೂರದಾಗ ಅಲ್ಲೇ ಇರ್ತಾಳ್ರಿ ಯಾವಾಗ್ರಿ ಬರುದು ಹೋಗುದು ಮಾಡ್ತಾಳ್ರಿ ಹೌದನಪ್ಪ ಇರ್ಲ ಮತ್ ಬರುದು ಹೋಗುದು ಇರುದೇ ದೂರ ಇರ್ತಾವು ಅವಕ್ಕೂ ತಂದೆ ತಾಯಿ ನೋಡ್ಬೇಕು ಮಾಡ್ಬೇಕು ಅನ್ನೋದು ಇರುದೇ ಇರ್ಲ ಏನವ ನಿನ್ನ ಹೆಸರ ನನ್ನ ಹೆಸರು ಶಿಲ್ಪಾ ರೀ ಚಂದ ಐತೆ ಹೆಸರು ಮೊದ್ಲೇ ಆರಾಮಿಲ್ರಿ ಬರ್ಬೇಡ ಕೇಳಿನಿ ಮನ್ಯಾಗ ಕುಂದ್ರ ನಾ ಹೊಲಕ್ ಬರ್ತೀನ ತಂದು ಓಡ್ ಬಂದಾಡ್ರಿ ಈಗಿದ್ ಮತ್ ಬಿಸ್ಲಾಗ ಓಡ್ ಬಂದ ನೋಡ್ರಿ ಅವೆಲ್ಲ ಸಾಲಿ ಕಲಿವಪ್ಪ ಅವಕ್ಕೆಲ್ಲ ಎಲ್ ಗೊತ್ತಿರ್ತೈತಿ ಈ ಹೊಲ ಆಗಿಲ್ಲ ಎಲ್ಲ ಏನೋ ಗೊತ್ತಿರುದಿಲ್ಲ ಅವಕ್ಕ ಬರ್ಲಿ ಬಿಡು ಈಗ ಬಂದಾಗ ಯಾವಾಗ್ರ ಬಂದಾಗ ಬರ್ಬೇಕು ಹೊಲಕ್ ಹೋಗುದು ಬರುದು ಮಾಡ್ಬೇಕು ಅವ್ರಿಗೆ ಗೊತ್ತಾಕೈತಿ ಮಗ ಬಂದ್ರು ಕರ್ಕೊಂಬ ಮಗನ ಹೋರಿ ಅವ್ರ ಕರ್ಕೊಂಡ್ ಬರ್ತೀನಿ ದವಾಖಾನಿಗೆ ಇವಾಕ ತೋರ್ಸಿಲ್ಲಪ್ಪ ಮೊದ್ಲೇ ಈಗ ತಂಡಿ ದಿನ ಒಂದ್ ವಾತಾವರಣಕ್ಕ ಎಲ್ಲರಿಗೂ ಆರಾಮ್ ತಪ್ಪಕತೈತಿ ದವಾಖಾನಿಗೆ ತೋರ್ಸಿನ್ರಿ ಒಂದಿಟ್ಟು ರೆಸ್ಟ್ ಮಾಡ್ಬೇಕಂತ ಹೇಳ್ರಿ ಹಾಸ್ಟೆಲ್ದಾಗ ಇರ್ತಾವಲ್ರಿ ಅಲ್ಲಿ ಸರಿಯಾಗಿ ಊಟ ಗೀಟ ಆಗುದಿಲ್ರಿ ಅವಕ್ ಮನೆ ಊಟ ಆದಂಗ ಆಗಲ್ಲ ಹಂಗಾಗಿ ಒಂದಿಟ್ಟು ವೀಕ್ ಆಗ್ತಾವ್ರಿ ಮಗನು ಹಂಗ ಆಗಿರ್ತಾನ ಒಂದಿಟ್ಟು ಅಂದ್ರೂ ಹೊಂದಾಣಿಕೆ ಆಗೇನ್ರಿ ಒಂದಿಟ್ಟು ಹಾಸ್ಟೆಲ್ ಊಟಕ್ಕೆ ಈಕಿ ಒಂದಿಟ್ಟು ಮನಿ ಊಟನೇ ಇದು ಮಾಡ್ತಾಳ್ರಿ ಹಂಗಾಗಿ ನೋಡ್ಬೇಕ್ರಿ ಹಂಗಾದ್ರೆ ಬರಬರಿ ಆಯ್ತಪ್ಪ ಗೌಡ್ರ ಹಾಪ ಗಂಗನ ಬಂದೆ ಬಸಪ್ಪ ನೀ ಕುಂದ್ರಪ್ಪ ನಾ ಒಂದಿಟ್ಟು ಹೋಗಿ ಬರ್ತೀನಿ ಯಾಕ ಕರೆಯಕತ್ತಾರ ಆ ಕಡೆ ಒಡ್ಡ ಇದಾಗಿತ್ತು ನೀರ್ ಆ ಕಡೆ ಹರಿದೊಂಟಿತ್ತು ಒಂದಿಟ್ಟು ಇದು ಮಾಡಿದ್ದೆ ಅದಕ್ಕೆ ಏನ್ ಕರೆದಿರ್ಬೇಕು ಕುಂದ್ರ ಒಂದಿಟ್ಟು ಬಂದೆ ಇಲ್ಲರಿ ಅವ್ರು ನೀವ ಇಲ್ಲೇ ಇದ್ರಲ್ಲ ಹಂಗಾಗಿ ಬಂದಿ ನಡ್ರಿ ನಡೀತೀನಿ ನಾನು ಆಯ್ತಪ್ಪ ಊಟ ಮಾಡ್ಕೊಂಡ್ ಹೋಗ್ತೀರಿ ನಿಮ್ ಗೌಡ್ತಿಯರ್ ಬುತ್ತಿ ತಂದಾರ ಇಲ್ರಿ ಬ್ಯಾಡ್ರಿ ನಾನು ಅಲ್ಲೇ ಮನೆಯಿಂದ ಕರ್ಕೊಂಡ ಬಂದಿನಿ ಅಲ್ಲಿ ನಮ್ಮ ಹೊಲಿಕ್ ಹೋಗ್ತೀವ್ರಿ ಹೆಂಗೂ ಮೋಟರ್ ಸೈಕಲ್ ತಂದಿನ್ರಿ ಅದ್ರಾಗ ಕರ್ಕೊಂಡ್ ಹೋಗ್ತೀನಿ ಮಗನ್ರಿ ಆಯ್ತಪ್ಪ ಬರ್ತೀನಿ ಕೊಡ್ತೀರಿ ಹೋಗ್ ಬರಪ್ಪ ಚಂದ ಐತಿ ನೋಡ್ ಹುಡುಗಿ ಬಸಪ್ಪಗ ಇಷ್ಟ ಚಂದ ಹುಡುಗಿ ಐತಿ ಇಷ್ಟು ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ ಐತಿ ಗೊತ್ತೇ ಆಗ್ಲಿಲ್ಲ ನೋಡ ನನಗೆ ಅಟ್ಟೆ ಮಾಡ್ಬಿಡ್ರಪ್ಪ ಅಟ್ಟೆ ಮಾಡ್ಬಿಡ್ರಿ ಅದನ್ನ ಮಾಡಿ ಆಮೇಲೆ ಊಟ ಮಾಡ್ರಿ ಬಡ ಊಟ ಮಾಡಿ ಬಡ ಉಳಿದ ಕೆಲಸ ಮಾಡ್ರಪ್ಪ ಮೊದಲೇ ಅದ್ರಾಗ ಊಟದಾಗ 2 ತಾಸು ಗಟ್ಲಿ ಕುಂದ್ರಬೇಡ್ರಿ ಹೆಣ್ಮಕ್ಳು ಹೇಳಪ್ಪ ಒಂದಿಟ್ಟು ಗಂಗನ ಆಯ್ತ್ರಿ ಹೇಳ್ತೀನಿ ಗೌಡ್ರಿ ಏನ್ ಆ ಕಡೆ ನೋಡ್ಕೊತ ನಿಂತು ಬಿಟ್ಟಿಲ್ಲ ಅಲ್ರಿ ಆ ಬಸಪ್ಪಗ ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ ಐತಿ ನಮಗ್ ಗೊತ್ತಾಗ್ಲಿಲ್ಲ ನೋಡಿ ಎಷ್ಟ್ ಚಂದ ಐತಿ ಹುಡುಗಿ ನೋಡಾಕ ಕೆಂಪು ಎಷ್ಟ್ ಚಂದ ಐತಿ ಕೆಳಗ ಬೆಳಗ ಎಷ್ಟ್ ಚಂದ ಐತಿ ಹುಡುಗಿ ನಾನು ನೋಡಿದಿಲ್ ಬಿಡ ಮರೆ ನಾನು ನೋಡಿದ್ದೆ ಇಲ್ಲ ಇವತ್ತೇ ನೋಡಿದ್ದ ಅವ್ನ ಮಗಳು ಇಷ್ಟು ದೊಡ್ಡದೈತಿ ಮಗನು ಮತ್ತ ಅದು ಸಿಟ್ಯಾಗ ಸಾಲಿ ಕಲ್ಸಕತ್ತ ನೋಡ್ ಮಕ್ಕಳನ್ನ ನೋಡು ತನಕ ಕೊಡ್ತಿ ಆದ್ರೂ ವಿದ್ಯಾಕ್ ಏನೋ ಕಡಿಮೆ ಮಾಡಿ ನೋಡ್ ಮಕ್ಕಳಿಗೆ ಹೇಳಿದ್ನಲ್ರಿ ಅವನೇ ಮಕ್ಳು ಶಾನೆ ಅದಾವು ಸ್ಕಾಲರ್ಶಿಪ್ ದಾಗೆ ತಮ್ದ ತಾವ್ ನೋಡ್ಕೊಳತಾರ ಅಂತಂದ್ ಹೇಳ್ದ ಬಿಡು ಚಂದ ಐತಿ ಹುಡುಗಿ ಅಂದ್ರು ಹುಡುಗನು ಏನ ಚಲೋ ಕಲಿಯಾತೈತ ಸಾಲಿ ನಮ್ ಗೌರಿ ವಾರಿ ಏನ್ ಭವ್ಯಾನ್ ವರ್ಗಿ ಇರ್ಬೇಕು ಹುಡುಗಿ ಇದು ಇಲ್ಲಿಲ್ರಿ ಭವ್ಯಾನ್ಕಿನ ಇನ್ನ 1 ವರ್ಷ ಸಣ್ಣಕ್ಕಿನ ಅದ ಆಕಿ ನನಗ ಅವಾಗ ಇಲ್ಲಿ ಇದ್ದಾಗ ಊರಾಗಿದ್ದಾಗ ಸಾಲಿಗೆ ಹೋಗ್ತಿದ್ವಿ 2 ಜೋಡಾಗಿ ಈಕಿ 8ನೇ ಇದ್ದ ಈಕಿ ಭವ್ಯ 8ನೇ ಇದ್ದಿರಿ ಹಂಗಾಗಿ ಗೊತ್ತೈತಿ 1 ವರ್ಷ ಪರಕ ಅದಾಳ ಅನ್ನೋದು ಈಗೇನ ಡಿಗ್ರಿ ಅದಾಳತ್ತ ಏನ್ ಆಕಿನ್ಕಿನ 1 ವರ್ಷ ಇದು ಇರ್ಬೇಕಟ್ಟರಿ ಮತ್ತೇನಿಲ್ಲ ಹೌದಿರ್ಬೇಕು ಬಿಡು ಅಟ್ಟೆ 1 ವರ್ಷ 2 ವರ್ಷ ಇಟ್ಟಿಟ್ಟು ಪರಿಕದಾವು ಮತ್ತೆ ಆಕಿ ನೋಡಿದ್ರು ಹಂಗೆ ಅನಿಸ್ತಾ ಮತ್ತೇನ ಮನ್ಯಾಗ ಏನ್ ವಿಚಾರ ಸುಶೀಲಾ ಮತ್ತೇನ್ರ ಅಂದ್ಲಾನ ಈ ಕಡೆ ಬರೋಣ್ಕೆ ಏನ್ ಅಂದಿಲ್ರಿ ಮತ್ತೆ ಆಕಿನೂ ಅಂತ ಬಂದಿದ್ದಲ್ಲ ನನ್ ಮಗಳು ತಗೋ ಹಂಗ ಹಿಂಗ ತಂದು ಒದರಾಡತ್ತಿದ್ಲು ಆಕಿನ ಏನ ಸುಶೀಲಾ ಏನೂ ಅಂದಿಲ್ಲ ಮತ್ತೆ ಏನ್ ಮಾಡ್ತಾರ ಯಾರು ಗೊತ್ತು ತಗೊಂಡ್ರೆ ಚಲೋ ಆಗುದಿಲ್ರಿ ಮತ್ತೆ ಈಗ ನಮ್ ಭವ್ಯಾನು ಒಲ್ಲೆತ ಮತ್ತ ಆಕಿ ಆದ್ರೂ ಅಣ್ಣನ್ ಮಗಳೇ ಮತ್ತ ಆಕಿನ್ ತಗೊಂಡ್ರು ನಡಿತೈತಿಲ್ಲ ಮತ್ತೆ ಇವ್ ನಮ್ ಹುಡುಗರು ಅಲ್ಲೆತಾವ್ ತಗೊಂಡ್ರು ಬರ್ತೈತ್ ಬಿಡು
ಅದು ಏನ್ ಹೊರಗಿಂದ ತಮ್ಮನ್ ಮಗಳು ನನ್ ತಮ್ಮನ್ ಮಗಳು ಏನ್ ಮಾಡ್ತಾ ಯಾರಿಗ್ ಗೊತ್ತ ಆಕಿನ್ ಮನಸ್ನಾಗ ಏನೈತಿ ಏನಿಲ್ಲ ಗೊತ್ತಿಲ್ಲ. ಅದೇ ಅನ್ನತ್ತೇನ್ ನಮ್ಮ ಮನಸ್ನಾಗೂ ಹಂಗೆ ಐತಿ, ಏನ್ ಮಾಡ್ತಾಳನ್ರಿ ಗೊತ್ತಿಲ್ಲ. ಈಗ ನಾ ಹಂಗ ಬಂದಿನಿ, ಅವಸರ್ಲೆ ಬುತ್ತಿ ಕೊಡ್ಬೇಕು ಅಂತಂದ್ ಬಂದಿನಿ. ಈಗ ಮತ್ ಮನಿಗ್ ಹೋದ್ಮೇಲೆನೆ ಗೊತ್ತಾಗೋದು ಏನೇನಾಗೈತಿ ಅನ್ನೋದು. ಆಯ್ತು ಬರ್ರಿ ಊಟಕ್ ಮೊದಲ್ ಬರ್ರಿ, ಊಟ ಮಾಡ್ರಿ, ಆಮೇಲೆ ಮತ್ ಇದು ಮಾಡತ್ರಿ, ನಾ ಮತ್ ಹೋಗ್ತೀನಿ. ನೋಡುನ್ ತಗೋ, ನೀನು ಇಲ್ಲೇ ಊಟ ಮಾಡು, ಮತ್ತೆಲ್ ಮನಿಗ್ ಹೋಕ್ಕಿ. ನಾನು ನಿಮ್ ಜೊತೆ ಮಾಡ್ಬೇಕಂತ ನನಗೂ ಸೀರೆ ಕಟ್ಕೊಂಡ್ ಬಂದಿನಿ. ಆಯ್ತು ನಡಿ ಹಂಗಾದ್ರೆ.